ಆರ್ಎಂಎಸ್ ಟೈಟಾನಿಕ್ ಹಡಗು ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಹಡಗುಗಳಲ್ಲಿ ಒಂದಾಗಿತ್ತು. ಇದು 46,328 ಟನ್ಗಳಷ್ಟು ಭಾರವನ್ನು ಹೊತ್ತುವ ಸಾಮರ್ಥ್ಯವನ್ನು ಹೊಂದಿದ್ದು ಮತ್ತು ಈ ಟೈಟಾನಿಕ್ ಹಡಗು ಸರಿಸುಮಾರು 269 ಮೀಟರ್ ಉದ್ದ ಮತ್ತು 28.2 ಮೀಟರ್ ಅಗಲವಿತ್ತು ಮತ್ತು ಈ ಹಡಗನ್ನು ವೈಟ್ ಸ್ಟಾರ್ ಕಂಪನಿಯು ನಿರ್ಮಿಸಿತ್ತು. 10 ಏಪ್ರಿಲ್ 1912ರಂದು ಟೈಟಾನಿಕ್ ತನ್ನ ಮೊದಲ ಸಮುದ್ರಯಾನವನ್ನು ಇಂಗ್ಲೆಂಡ್ನ ಸೌಥ್ಯಾಂಪ್ಟನ್ನಿಂದ ನ್ಯೂಯಾರ್ಕ್ ನಗರಕ್ಕೆ ಆರಂಭಿಸಿತು. ಈ ಹಡಗಿನ ಮುಖ್ಯಸ್ಥ ಎಡ್ವರ್ಡ್ ಜಾನ್ ಸ್ಮಿತ್ ಅವರನ್ನು ನೇಮಕ ಮಾಡಲಾಗಿತ್ತು. ಈ ಹಡಗಿನ ನೌಕಾ ವಾಸ್ತುಶಿಲ್ಪಿ ಥಾಮಸ್ ಜೂನಿಯರ್ ಮತ್ತು ವೈಟ್ ಸ್ಟಾರ್ ಲೈನ್ ಕಂಪನಿಯ ಅಧ್ಯಕ್ಷ ಜೆ. ಬ್ರೂಸ್ ಇಸ್ಮೈ ಅವರು ಸಹ ಪ್ರಯಾಣಿಸುತ್ತಿದ್ದರು. ಈ ಹಡಗಿನಲ್ಲಿ ಒಂದು ಜಿಮ್, ಒಂದು ಸ್ವಿಮ್ಮಿಂಗ್ ಪೂಲ್, ಒಂದು ಧೂಮಪಾನದ ಕೊಠಡಿ, ಉತ್ತಮ ರೆಸ್ಟೋರೆಂಟ್, ಕೆಫೆ, ವಿಕ್ಟೋರಿಯನ್ ಶೈಲಿಯ ಟರ್ಕಿ ಸ್ನಾನಗೃಹ ಮತ್ತು ಈ ಹಡಗಿನ ಕಾರ್ಯಾಚರಣೆಯ ಬಳಕೆಗಾಗಿ ರೇಡಿಯೋ ಟೆಲಿಗ್ರಾಫ್ ಟ್ರಾನ್ಸ್ಮಿಟರ್ ಲಭ್ಯವಿತ್ತು. ಈ ಹಡಗು ನಿರ್ಮಿಸಿದ ವೈಟ್ ಸ್ಟಾರ್ ಲೈನ್ ಕಂಪನಿಯ ಅಧ್ಯಕ್ಷ ಎಂದು ಮುಳುಗದ ಹಡಗು ಎಂದು ಘೋಷಣೆ ಮಾಡುತ್ತಾನೆ. ಈ ಪ್ರಯಾಣದಲ್ಲಿ ಕೇವಲ 2 ದಿನದಲ್ಲಿ ಅಂದರೆ 12 ಏಪ್ರಿಲ್ 1912ರಂದು ಟೈಟಾನಿಕ್ಗೆ ಮಂಜುಗಡ್ಡೆ ಇರುವ ಎಚ್ಚರಿಕೆ ಸಿಗುತ್ತದೆ. ಆದರೂ ಸಹ ತನ್ನ ಮಾರ್ಗವನ್ನು ಬದಲಾಯಿಸಿತು ಹೊರತು ವೇಗವನ್ನು ಕಡಿಮೆ ಮಾಡುವುದಿಲ್ಲ. ಮತ್ತೆ 2 ದಿನಗಳ ನಂತರ ಅಂದರೆ 14 ಏಪ್ರಿಲ್ 1912ರಂದು 7 ಐಸ್ಬರ್ಗ್ನ ಎಚ್ಚರಿಕೆ ನೀಡಲಾಗುತ್ತದೆ. ಆದರೆ ಕ್ಯಾಪ್ಟನ್ ಸ್ಮಿತ್ ಮತ್ತು ಅವರ ಸಿಬ್ಬಂದಿಗಳು ಈ ಎಚ್ಚರಿಕೆಗೆ ಕಿವಿಕೊಡದೆ ತಮ್ಮದೇ ವೇಗದಲ್ಲಿ ಮುಂದೆ ಹೋಗುತ್ತಾರೆ. ಹೀಗೆ ನಿಧಾನವಾಗಿ ಸಮಯ ಕಳೆದು ಹೋಯಿತು ಮತ್ತು ಸೂರ್ಯಾಸ್ತವಾಗಿ 4 ದಿಕ್ಕುಗಳಲ್ಲಿ ಕತ್ತಲೆ ಆವರಿಸಿಕೊಳ್ಳುತ್ತದೆ ಮತ್ತು ಇಲ್ಲಿ ತಂಪಾದ ವಾತಾವರಣವಿರುವುದರಿಂದ ಹೊಗೆಮಂಜು ಹೆಚ್ಚಾಗಿರುವುದರಿಂದ ದೂರದ ವಸ್ತುಗಳು ನೋಡುವುದು ಕಷ್ಟಕರವಾಗಿತ್ತು. ಹಡಗಿನ ಮುಂಭಾಗ ಕ್ರೋನೆಸ್ಟ್ ಅಂದರೆ ಲುಕ್ ಆಫ್ ಪಾಯಿಂಟ್ ಎಂದು ಸಹ ಕರೆಯಬಹುದು. ಇದು ಹಡಗಿನ ಮೇಲ್ಭಾಗದಲ್ಲಿರುತ್ತದೆ. ಇಲ್ಲಿ ದೂರದ ಹಡಗು ಮತ್ತು ಮಂಜುಗಡ್ಡೆಗಳ ಮಾಹಿತಿಯನ್ನು ನೀಡಲು ಒಬ್ಬರಿಗೆ ಅಥವಾ ಇಬ್ಬರಿಗೆ ಇಟ್ಟಿರುತ್ತಾರೆ. ಈ ಹಡಗಿನ ಮೇಲೆ ಇರುವ ವ್ಯಕ್ತಿಗೆ ಅತ್ಯಂತ ಕಷ್ಟಕರವಾದ ಚಳಿ ಎದುರಿಸಬೇಕಾಗುತ್ತದೆ, ಏಕೆಂದರೆ ಸಮುದ್ರದ ನೀರು -2 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಅಂದು ಈ ಲುಕ್ ಆಫ್ ಪಾಯಿಂಟ್ನಲ್ಲಿ ಫೆಡ್ರಿಕ್ ಎಂಬ ವ್ಯಕ್ತಿ ಇರುತ್ತಾನೆ. ಇವನ ಕಣ್ಣಿಗೆ ದೊಡ್ಡ ಐಸ್ಬರ್ಗ್ ಕಾಣಿಸುತ್ತದೆ. ಆದ್ದರಿಂದ ಈ ದೊಡ್ಡದಾದ ಗಂಟೆಯನ್ನು 3 ಬಾರಿ ಬಾರಿಸುತ್ತಾನೆ ಮತ್ತು ಉಳಿದ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸುತ್ತಾನೆ. ಅಷ್ಟರಲ್ಲಿ ಸಮಯ ತುಂಬಾ ಕಳೆದು ಹೋಗಿತ್ತು. ಫೋನ್ ರಿಸೀವ್ ಮಾಡಿದ ವಿಲಿಯಂ ಎಡಕ್ಕೆ ತಿರುಗಿಸಿಕೊಳ್ಳದೆ ಬಲಕ್ಕೆ ತಿರುಗಿಸಿಕೊಳ್ಳುತ್ತಾನೆ. ಆದ್ದರಿಂದ ಹಡಗು ನೇರವಾಗಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯಿತು. ಈ ಮಂಜುಗಡ್ಡೆಯ ವಿಸ್ತೀರ್ಣ 200 by 300 ಇತ್ತು, ಅಂದರೆ ಒಂದು ಫುಟ್ಬಾಲ್ ಮೈದಾನದಷ್ಟಿತ್ತು ಮತ್ತು ಇದರ ಎತ್ತರ ಲುಕ್ ಆಫ್ ಪಾಯಿಂಟಿನಷ್ಟಿತ್ತು. ಈ ಐಸ್ಬರ್ಗ್ ಹಡಗಿನ ಕೆಳಭಾಗಕ್ಕೆ ಡ್ಯಾಮೇಜ್ ಮಾಡುತ್ತದೆ. ಈ ಕೆಳಗಿನ ಭಾಗ ಡ್ಯಾಮೇಜ್ ಆದ್ದರಿಂದ ಇದನ್ನು ನೋಡಿದ ಕ್ಯಾಪ್ಟನ್ ಸ್ಮಿತ್ ಹಡಗನ್ನು ಕಾಪಾಡಲು ಸಾಧ್ಯವೇ ಇಲ್ಲವೆಂದು ತಿಳಿದುಕೊಳ್ಳುತ್ತಾನೆ. ಆದ್ದರಿಂದ ಅಕ್ಕಪಕ್ಕದ ಬೋಟ್ಗಳಿಗೆ ಡಿಸ್ಟ್ರೀವ್ ಕಾಲ್ ಸಿಗ್ನಲ್ ಕಳಿಸುತ್ತಾನೆ. ಆದರೆ ಒಂದು ಆರ್ಎಂಎಸ್ ಕಾರ್ಪತಿಯ ಹಡಗು ತಲುಪುತ್ತದೆ. ಆದರೆ ಆ ಹಡಗು 107 ಕಿಲೋಮೀಟರ್ ದೂರದಲ್ಲಿರುತ್ತದೆ. ತನ್ನ ಹೆಚ್ಚಿನ ವೇಗದಲ್ಲಿ ಹೋದರೂ ಸಹ 3 ಗಂಟೆಗಿಂತ ಹೆಚ್ಚಿನ ಸಮಯ ಬೇಕಾಗುತ್ತಿತ್ತು. ಆದ್ದರಿಂದ ಈ ಹಡಗಿನಿಂದ ಯಾವುದೇ ಸಹಾಯ ಸಿಗಲಿಲ್ಲ. ತದನಂತರ ಕ್ಯಾಪ್ಟನ್ ಸ್ಮಿತ್ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಲೈಫ್ ಬೋಟ್ನಲ್ಲಿ ಸ್ಥಳಾಂತರಿಸಲು ಹೇಳುತ್ತಾನೆ. ಹಾಗಾಗಿ ಈ ಹಡಗಿನಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನರನ್ನು ಉಳಿಸಲು ಸಾಧ್ಯವೇ ಇಲ್ಲ ಎಂದು ತಿಳಿಯುತ್ತದೆ. ರಾತ್ರಿ 2 ಗಂಟೆ 5 ನಿಮಿಷಕ್ಕೆ ಕೊನೆಯ ಲೈಫ್ ಬೋಟ್ ಇಳಿಸಲಾಯಿತು. ಅಲ್ಲಿಗೆ ಟೈಟಾನಿಕ್ ಹಡಗು 2 ತುಂಡಾಗಿ ನೀರಿನಲ್ಲಿ ಮುಳುಗಿತು. ಆದರೆ ಜೊತೆಗೆ 1,500 ಜನರು ಸಹ ಮುಳುಗಿದರು. ಯಾವತ್ತೂ ಮುಳುಗದ ಹಡಗು ಎಂದು ಘೋಷಣೆ ಮಾಡಿದ ಹಡಗು ಕೇವಲ 3 ರಿಂದ 4 ಗಂಟೆಯ ಒಳಗೆ ಮುಳುಗಿತು.